ಪರ್ಮಾಕಲ್ಚರ್ ಈ ಪದ ಎಲ್ಲಾದ್ರೂ ಕೇಳಿದೀರಾ? ಇದೇನು ತೋಟಗಾರಿಕೆ ಮಾಡೋ ಹೊಸ ಟ್ರೆಂಡ್ ಅಂತ ಅನ್ಕೊಂಡಿದ್ದೀರಾ? ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ಕತೆ ಏನಾದ್ರೂ ಇದೆಯಾ? ಬನ್ನಿ, ಇವತ್ತು ಪುಸ್ತಕದಲ್ಲಿರೋ ಸಿದ್ಧಾಂತವನ್ನೆಲ್ಲ ಪಕ್ಕಕ್ಕಿಟ್ಟು ನಿಜವಾದ ರೈತರ ಅನುಭವಗಳ ಮೂಲಕ ಪರ್ಮಾಕಲ್ಚರ್ ಅಂದ್ರೆ ಏನು, ಅದರ ವಾಸ್ತವ ಏನು ಅಂತ ನೋಡೋಣ. ನಾವು ತಿನ್ನೋ ಆಹಾರ ಅದು ಎಲ್ಲಿಂದ ಬರುತ್ತೆ ಅಂತ ಯೋಚಿಸಿದ್ದೀರಾ? ಸದ್ಯ ನಾವು ಬಳಸ್ತಿರೋ ಕೃಷಿ ಪದ್ಧತಿಗಳು ನಮ್ಮ ಭೂಮಿಯ ಶಕ್ತಿಯನ್ನೇ ನಿಧಾನವಾಗಿ ಹೀರಿಬಿಡ್ತಿವೆ. ಹೀಗೆ ಮುಂದುವರೆದ್ರೆ ಮುಂದೆ ಆಹಾರ ಬೆಳೆಯೋದೇ ಒಂದು ದೊಡ್ಡ ಸವಾಲಾಗಬಹುದು. ಈಗ ನಾವು ಒಂದು ನಿರ್ಣಾಯಕ ಹಂತದಲ್ಲಿ ನಿಂತಿದ್ದೇವೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ನಮ್ಮ ಭೂಮಿಗೆ ಹಾನಿ ಮಾಡದೆ ಆರೋಗ್ಯಕರವಾದ ಆಹಾರ ಬೆಳೆಯೋಕೆ ಬೇರೆ ದಾರಿನೇ ಇಲ್ವಾ? ಖಂಡಿತ ಇದೆ. ಮತ್ತು ಆ ದಾರಿಗಳಲ್ಲಿ ಒಂದ್ರ ಬಗ್ಗೆನೇ ನಾವಿತ್ತು ಮಾತಾಡಕ್ಕೆ ಹೊರಟಿರೋದು. ಆ ಉತ್ತರಗಳಲ್ಲಿ ಒಂದು ಪರ್ಮಾಕಲ್ಚರ್. ಇದು ಕೇವಲ ಗಿಡ ನೆಡೋ ಒಂದು ವಿಧಾನ ಅಲ್ಲ, ಬದಲಿಗೆ ನಮ್ಮ ಇಡೀ ಜೀವನ ಶೈಲಿಯನ್ನ ಪ್ರಕೃತಿಯ ಜೊತೆಗೆ ಜೋಡಿಸೋ ಒಂದು ಡಿಸೈನ್ ಫಿಲಾಸಫಿ. ಸರಳವಾಗಿ ಹೇಳಬೇಕು ಅಂದ್ರೆ ಪರ್ಮಾಕಲ್ಚರ್ ಅಂದ್ರೆ ಪ್ರಕೃತಿಯನ್ನು ನೋಡಿ ಕಲಿಯೋದು. ಕಾಡಲ್ಲಿ ಗಿಡಮರಗಳು ಹೇಗೆ ತಾವಾಗಿಯೇ ಯಾರ ಸಹಾಯನೂ ಇಲ್ಲದೆ ಬೆಳೆಯುತ್ತವೋ, ಅದೇ ರೀತಿ ನಮ್ಮ ಕೃಷಿ ಭೂಮಿಯನ್ನ ಒಂದು ಸ್ವಾವಲಂಬಿ ಪರಿಸರ ವ್ಯವಸ್ಥೆಯಾಗಿ ಬದಲಾಯಿಸೋದು. ಇದು ಪ್ರತಿಯೊಂದು ಜಾಗದ ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಒಂದು ಸ್ಮಾರ್ಟ್ ಸಿಸ್ಟಮ್. ಪರ್ಮಾಕಲ್ಚರ್ನ ಹೃದಯ ಇರೋದೇ ಈ 3 ಸರಳ ತತ್ವಗಳಲ್ಲಿ. ಮೊದಲನೇದು ಭೂಮಿಯ ಆರೈಕೆ, ಎರಡನೇದು ಜನರ ಆರೈಕೆ ಮತ್ತು ಮೂರನೇದು ಸಿಕ್ಕಿದ್ರಲ್ಲಿ ನ್ಯಾಯಯುತವಾದ ಪಾಲು. ಈ 3 ಸೇರಿದ್ರೆ ಮಾತ್ರ ಸುಸ್ಥಿರತೆ ಸಾಧ್ಯ ಅನ್ನೋದು ಇದರ ಮೂಲ ನಂಬಿಕೆ. ಸರಿ, ಇದೆಲ್ಲ ಕೇಳೋಕೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ನಿಜ ಜೀವನದಲ್ಲಿ ಇದು ವರ್ಕ್ ಆಗುತ್ತಾ? ಇದನ್ನೇ ಪರೀಕ್ಷಿಸೋಕೆ ಸಂಶೋಧಕರು ದಕ್ಷಿಣ ಆಫ್ರಿಕಾಕ್ಕೆ ಹೋದ್ರು. ಅಲ್ಲಿ ಪರ್ಮಾಕಲ್ಚರ್ ಪಾಲಿಸ್ತಿದ್ದ ರೈತರ ಅನುಭವಗಳೇನು ಅಂತ ನಾವೀಗ ನೋಡೋಣ. ಈ ಸಂಶೋಧನೆ ಒಟ್ಟು 94 ರೈತರ ನಿಜವಾದ ಅನುಭವಗಳನ್ನು ಆಧರಿಸಿದೆ. ಇವರನ್ನ ಮಾತಾಡಿಸಿ ಪರ್ಮಾಕಲ್ಚರ್ ಅವರ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿದೆ ಅಂತ ದಾಖಲಿಸಿದ್ದಾರೆ. ಅಂದ್ರೆ ಇದು ಕೇವಲ ಅಂಕಿಅಂಶಗಳಲ್ಲ, ಜನರ ಕಥೆಗಳು. ಈ ಅಧ್ಯಯನದಲ್ಲಿ 2 ಗುಂಪುಗಳನ್ನು ಗಮನಿಸಲಾಯಿತು. ಒಂದು ಕಡೆ ದಕ್ಷಿಣ ಆಫ್ರಿಕಾದಲ್ಲಿ ಹೊಸದಾಗಿ ಪರ್ಮಾಕಲ್ಚರ್ ಶುರು ಮಾಡಿದವರು, ಇನ್ನೊಂದು ಕಡೆ ಜಿಂಬಾಬ್ವೆಯಲ್ಲಿ ದಶಕಗಳಿಂದ ಇದನ್ನೇ ಪಾಲಿಸ್ತಿದ್ದ ಅನುಭವಿಗಳು. ಈ ಅನುಭವದ ವ್ಯತ್ಯಾಸದಿಂದಾಗಿ ಸಿಕ್ಕಿದ ಫಲಿತಾಂಶಗಳು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ವು. ಹಾಗಾದ್ರೆ ಮೊದಲು ಪಾಸಿಟಿವ್ಸ್ ನೋಡೋಣವಾ? ಪರ್ಮಾಕಲ್ಚರ್ ಅಳವಡಿಸಿಕೊಂಡ ಮೇಲೆ ಈ ರೈತರು ಪಡೆದ ನಿಜವಾದ ಪ್ರಯೋಜನಗಳು ಏನೇನು? ಮೊದಲನೇ ಶಾಕಿಂಗ್ ವಿಷಯವೇ ಇದು. ಪರ್ಮಾಕಲ್ಚರ್ನಿಂದ ಬಂದ ಆದಾಯ ಈ ರೈತರ ಒಟ್ಟು ಗಳಿಕೆಯಲ್ಲಿ ಸುಮಾರು 45% ಭಾಗವಾಗಿತ್ತು. ಅಂದ್ರೆ ಅವರ ಜೀವನೋಪಾಯದ ಬಹುತೇಕ ಅರ್ಧದಷ್ಟು ಭಾಗ ಈ ಸುಸ್ಥಿರ ಕೃಷಿಯಿಂದಲೇ ಬರ್ತಿತ್ತು. ಇದೊಂದು ದೊಡ್ಡ ಆರ್ಥಿಕ ಶಕ್ತಿಯಲ್ವಾ? ಪರ್ಮಾಕಲ್ಚರ್ ಶುರು ಮಾಡೋಕೆ ಮುಂಚೆ ಇವರ ತೋಟಗಳು ಹೇಗಿದ್ವು ಗೊತ್ತಾ? ಹೆಚ್ಚಾಗಿ 1-2 ಥರದ ಬೆಳೆಗಳಷ್ಟೇ. ತರಕಾರಿಗಳು ಮತ್ತು ಹಣ್ಣುಗಳಂತೂ ತುಂಬಾನೇ ಕಡಿಮೆ. ಅವರ ಆಹಾರದಲ್ಲಿ ಅಷ್ಟೊಂದು ವೈವಿಧ್ಯತೆಯೇ ಇರಲಿಲ್ಲ. ಆದರೆ ಪರ್ಮಾಕಲ್ಚರ್ ಅಳವಡಿಸಿದ ಮೇಲೆ ಚಿತ್ರಣವೇ ಬದಲಾಗಿ ಹೋಯಿತು. ತರಕಾರಿಗಳ ವೈವಿಧ್ಯತೆ 2 ಪಟ್ಟು ಹೆಚ್ಚಾದರೆ ಹಣ್ಣಿನ ಮರಗಳ ವೈವಿಧ್ಯತೆ ಬರೋಬ್ಬರಿ 5 ಪಟ್ಟು ಹೆಚ್ಚಾಯಿತು. ಇದು ಬರೀ ಆಹಾರ ಭದ್ರತೆ ಅಷ್ಟೇ ಅಲ್ಲ, ಪೌಷ್ಟಿಕಾಂಶದ ದೃಷ್ಟಿಯಿಂದಲೂ ಒಂದು ದೊಡ್ಡ ಬದಲಾವಣೆ. ದುಡ್ಡು ಮಾತ್ರ ಅಲ್ಲ, ಇವರ ಜೀವನದ ಗುಣಮಟ್ಟ ಕೂಡ ಸುಧಾರಿಸಿತು. ಯಾಕೆಂದ್ರೆ ತೋಟದಲ್ಲೇ ಬಗೆಬಗೆಯ ತರಕಾರಿ, ಹಣ್ಣು ಸಿಕ್ತಿತ್ತು, ಹಾಗಾಗಿ ಆರೋಗ್ಯ ಚೆನ್ನಾಗಿತ್ತು. ಹವಾಮಾನ ಏರ್ಪೇರಾದ್ರೂ ತಡ್ಕೊಳ್ಳುವ ಶಕ್ತಿ ಗಿಡಗಳಿಗೆ ಬಂದಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ದುಬಾರಿ ರಸಗೊಬ್ಬರ, ಕೀಟನಾಶಕಗಳಿಗೆ ದುಡ್ಡು ಖರ್ಚು ಮಾಡೋದು ತಪ್ಪಿತ್ತು. ಸರಿ, ಈಗ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸವಾಲುಗಳಿರ್ತಾವಲ್ಲ, ಹಾಗೆ ಪರ್ಮಾಕಲ್ಚರ್ಗೂ ಕೆಲವು ಕಷ್ಟಗಳಿವೆ. ಆದ್ರೆ ಇಲ್ಲೊಂದು ಅಚ್ಚರಿಯ ವಿಷಯ ಇದೆ. 95% ರೈತರಿಗೆ ಪರ್ಮಾಕಲ್ಚರ್ ಅವರ ಮುಖ್ಯ ಆದಾಯದ ಮೂಲವಾಗಿರಲಿಲ್ಲ. ಅಂದ್ರೆ ಇದರಿಂದ ಅವರ ಜೀವನ ಸುಧಾರಿಸಿತು ನಿಜ, ಆದ್ರೆ ಇದೊಂದನ್ನೇ ನಂಬಿ ಅವರು ಬದುಕುತ್ತಿರಲಿಲ್ಲ. ಇದು ಅವರ ಜೀವನೋಪಾಯದ ಹಲವು ಭಾಗಗಳಲ್ಲಿ ಒಂದು ಭಾಗವಷ್ಟೇ ಆಗಿತ್ತು. ಹಾಗಾದ್ರೆ ಅವರ ನಿಜವಾದ ಸಮಸ್ಯೆಗಳು ಏನಾಗಿದ್ದವು? ಮೊದಲನೆಯದು ಬರಗಾಲ, ಎರಡನೆಯದು ಇದಕ್ಕೆ ಬೇಕಾದ ಅಪಾರವಾದ ದೈಹಿಕ ಶ್ರಮ, ಮತ್ತು ಮೂರನೆಯದು ಬೆಳೆಗಳನ್ನು ಕಾಡುವ ಕೀಟಗಳು ಮತ್ತು ರೋಗಗಳು. ಅಲ್ಲಿನ ರೈತರೇ ಹೇಳಿದ ಹಾಗೆ, ನಮ್ಮ ಅತಿದೊಡ್ಡ ಸವಾಲಂದ್ರೆ ಸುರಿಯೋ ಬೆವರು ಮತ್ತು ಬತ್ತಿ ಹೋಗೋ ಆಕಾಶ. ಅತಿಯಾದ ಶ್ರಮ ಮತ್ತು ನೀರಿನ ಅಭಾವ, ಈ 2 ಪರ್ಮಾಕಲ್ಚರ್ನ ಅತಿದೊಡ್ಡ ಅಡೆತಡೆಗಳಾಗಿತ್ತು. ಹಾಗಾದ್ರೆ ಈ ಎಲ್ಲಾ ಪ್ರಯೋಜನಗಳು ಮತ್ತು ಸವಾಲುಗಳನ್ನು ನೋಡಿದ ಮೇಲೆ ನಾವೇನ್ ಅರ್ಥ ಮಾಡ್ಕೊಳ್ಬೋದು? ಪರ್ಮಾಕಲ್ಚರ್ನ ನಿಜವಾದ ಸ್ಥಾನ ಎಲ್ಲಿದೆ? ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಪರ್ಮಾಕಲ್ಚರ್ ಒಂದು ಅದ್ಭುತ ಸಾಧನ, ಆದರೆ ಅದು ಮ್ಯಾಜಿಕ್ ಅಲ್ಲ. ಇದು ರೈತರ ಜೀವನವನ್ನು ಸುಧಾರಿಸುತ್ತೆ, ಅವರ ಊಟದ ತಟ್ಟೆಯಲ್ಲಿ ವೈವಿಧ್ಯಮಯ ಆಹಾರ ತರುತ್ತೆ.
ಆದರೆ ಬರಗಾಲ ಮತ್ತು ಶ್ರಮದಂತಹ ದೊಡ್ಡ ಸವಾಲುಗಳಿಗೆ ಇದು ಸಂಪೂರ್ಣ ಉತ್ತರ ನೀಡೋದಿಲ್ಲ. ಅಂದ್ರೆ ಬಹುಶಃ ಭವಿಷ್ಯದ ದಾರಿ ಅನ್ನೋದು ಒಂದೇ ಅಲ್ಲ. ನಾವು ಪರ್ಮಾಕಲ್ಚರ್ನಿಂದ ಉತ್ತಮ ಪಾಠಗಳನ್ನು ಕಲಿಯಬೇಕು. ಅದರ ಜೊತೆಗೆ ಬೇರೆ ಸುಸ್ಥಿರ ಕೃಷಿ ಪದ್ಧತಿಗಳಿಂದಲೂ ಸ್ಫೂರ್ತಿ ಪಡಿಬೇಕು. ಎಲ್ಲದರ ಅತ್ಯುತ್ತಮ ಅಂಶಗಳನ್ನು ಸೇರಿಸಿ ಒಂದು ಹೊಸ ಸಮಗ್ರ ದಾರಿಯನ್ನು ರೂಪಿಸುವುದೇ ನಿಜವಾದ ಪರಿಹಾರ. ಕೊನೆಯದಾಗಿ ಒಂದು ಪ್ರಶ್ನೆ. ದಕ್ಷಿಣ ಆಫ್ರಿಕಾದ ಈ ಪುಟ್ಟ ತೋಟಗಳು ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸ್ತಿವೆ. ಈ ತೋಟಗಳ ಹಿಂದಿರುವ ಸರಳ ತತ್ವಗಳನ್ನು ಬಳಸಿ ನಮ್ಮ ಇಡೀ ಜಗತ್ತಿನ ಆಹಾರ ವ್ಯವಸ್ಥೆಯನ್ನೇ ನಾವು ಬದಲಾಯಿಸಬಹುದೇ? ಯೋಚನೆ ಮಾಡಬೇಕಾದ ವಿಚಾರ.